500ಕ್ಕೂ ಹೆಚ್ಚು ಪ್ರಪೋಸಲ್ ಬಂದರೂ ಮದುವೆಯಾಗದ ಸಿಂಗಲ್ ಆಗಿದ್ದಾರೆ 44 ವರ್ಷದ ಈ ಖ್ಯಾತ ನಟ. ಕಾರಣ ಆ ಸ್ಟಾರ್ ಬ್ಯೂಟಿ. ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಭಾರತೀಯ ಚಿತ್ರರಂಗದ ಅತ್ಯಂತ ಜನಪ್ರಿಯ ನಟರಲ್ಲಿ ಒಬ್ಬರು. ಅವರ ಸಿನಿಮಾಗಳಿಗೆ ದೇಶಾದ್ಯಂತ ದೊಡ್ಡ ಅಭಿಮಾನಿ ಬಳಗವಿದ್ದು, ವೈಯಕ್ತಿಕ ಜೀವನದ ಕುರಿತು ಸಾಕಷ್ಟು ಕುತೂಹಲವಿದೆ. ವಿಶೇಷವಾಗಿ ಪ್ರಭಾಸ್ ಮದುವೆ ಯಾವಾಗ ಎಂಬ ಪ್ರಶ್ನೆ ಹಲವು ವರ್ಷಗಳಿಂದ ಅಭಿಮಾನಿಗಳಲ್ಲಿ ಚರ್ಚೆಯ ವಿಷಯವಾಗಿದೆ. ಬಾಹುಬಲಿ ಚಿತ್ರದ ಭರ್ಜರಿ ಯಶಸ್ಸಿನ ಬಳಿಕ ಪ್ರಭಾಸ್ ಕೇವಲ ಒಂದು ರೀತಿಯಾಗಿ ಟಾಲಿವುಡ್ ನಟನಾಗಿ ಉಳಿಯದೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಹೊರಹೊಮ್ಮಿದ್ರು. ಅವರ ಸರಳ ವ್ಯಕ್ತಿತ್ವ, ಆಕರ್ಷಕ ನೋಟ ಮತ್ತು ನಟನೆಯಿಂದ ಲಕ್ಷಾಂತರ ಅಭಿಮಾನಿಗಳ ಮನಗೆದ್ದಿದ್ದಾರೆ. ಹೀಗಾಗಿ ದೇಶದ ಅನೇಕ ಯುವತಿಯರು ಅವರನ್ನ ತಮ್ಮ ಕನಸಿನ ವರ ಎಂದುಕೊಳ್ಳುವುದರಲ್ಲಿ ಅಚ್ಚರಿ ಏನಿಲ್ಲ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿಯ ಪ್ರಕಾರ ಪ್ರಭಾಸ್ಗೆ ಇದುವರೆಗೆ 5,000ಕ್ಕೂ ಹೆಚ್ಚು ಮದುವೆ ಪ್ರಪೋಸಲ್ಗಳು ಬಂದಿವೆಯಂತೆ. ಈ ಸುದ್ದಿ ಅಭಿಮಾನಿಗಳ ಗಮನ ಸೆಳೆದಿದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಆದರೆ ಈ ಬಗ್ಗೆ ಪ್ರಭಾಸ್ ಅಥವಾ ಅವರ ಕುಟುಂಬದವರು ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ. ಆದರೂ ಈ ಸುದ್ದಿ ವೈರಲ್ ಆಗುತ್ತಿದ್ದಂತೆ ಅಭಿಮಾನಿಗಳು ವಿವಿಧ ರೀತಿಯಲ್ಲಿ ಪ್ರತಿಕ್ರಿಯೆಗಳನ್ನ ನೀಡ್ತಾ ಇದ್ದಾರೆ. ಕೆಲವರು ಇಷ್ಟು ಪ್ರಪೋಸ್ಗಳು ಬಂದರೂ ಇನ್ನು ಮದುವೆಯಾಗಿಲ್ಲವೇ ಎಂದು ಪ್ರಶ್ನಿಸಿದ್ರೆ, ಇನ್ನು ಕೆಲವರು ಪ್ರಭಾಸ್ ಬೇಗ ಮದುವೆಯಾಗಬೇಕು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಮೆಂಟ್ ಮಾಡ್ತಿದ್ದಾರೆ. ಪ್ರಭಾಸ್ ಮದುವೆ ವಿಚಾರ ಬಂದಾಗಲೆಲ್ಲ ನಟಿ ಅನುಷ್ಕಾ ಶೆಟ್ಟಿ ಹೆಸರು ಕೂಡ ಕೇಳಿ ಬರುತ್ತದೆ. ಇಬ್ಬರು ಹಲವು ವರ್ಷಗಳಿಂದ ಒಳ್ಳೆಯ ಸ್ನೇಹಿತರಾಗಿದ್ದು ಒಟ್ಟಿಗೆ ನಟಿಸಿದ ಸಿನಿಮಾಗಳಿಂದಾಗಿ ಡೇಟಿಂಗ್ ವದಂತಿಗಳು ಹರಡಿದ್ವು. ಆದರೆ ಇಬ್ಬರು ಈ ಸುದ್ದಿಗಳನ್ನ ಹಲವು ಬಾರಿ ತಳ್ಳಿ ಹಾಕಿದ್ದಾರೆ. ಸದ್ಯ ಪ್ರಭಾಸ್ ತಮ್ಮ ಸಿನಿ ಜೀವನದಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ. ಅವರ ಕೈಯಲ್ಲಿ ಹಲವು ದೊಡ್ಡ ಬಜೆಟ್ ಸಿನಿಮಾಗಳಿದ್ದು ಮುಂದಿನ ಕೆಲವು ವರ್ಷಗಳ ಕಾಲ ಶೂಟಿಂಗ್ಗಳಲ್ಲಿ ನಿರತರಾಗುವ ಸಾಧ್ಯತೆ ಇದೆ. ಕಲ್ಕಿ 2898 AD ಯಶಸ್ಸಿನ ಬಳಿಕ ಅವರ ಮುಂದಿನ ಚಿತ್ರಗಳ ಮೇಲೂ ಅಪಾರ ನಿರೀಕ್ಷೆ ಮೂಡಿದೆ. ದಿ ರಾಜಾ ಸಾಬ್ ಹಾಗೂ ಸ್ಪಿರಿಟ್ ಸೇರಿದಂತೆ ಹಲವು ಪ್ರಾಜೆಕ್ಟ್ಗಳು ಈಗಾಗಲೇ ಚರ್ಚೆಯಲ್ಲಿವೆ. 44 ವರ್ಷದ ಪ್ರಭಾಸ್ ಯಾವಾಗ ಮದುವೆಯಾಗ್ತಾರೆ ಎಂಬ ಪ್ರಶ್ನೆಗೆ ಇನ್ನು ಉತ್ತರ ಸಿಕ್ಕಿಲ್ಲ. ಆದ್ರೆ ಒಂದು ವಿಷಯ ಮಾತ್ರ ನಿಜ, ಅವರ ಮದುವೆ ಸುದ್ದಿ ಹೊರಬಂದ ದಿನ ದೇಶಾದ್ಯಂತ ಅಭಿಮಾನಿಗಳು ಅದನ್ನ ಹಬ್ಬದಂತೆ ಆಚರಿಸುವುದು ಖಚಿತ.